ನೇಚರ್ ಆಫ್ ಇಂಡಿಯನ್ ಸೊಸೈಟಿ ಜಿಯೋಗ್ರಫಿಕಲ್ ಫ್ಯಾಕ್ಟರ್ಸ್ ಏನು ಅಂದರೆ ದ ನ್ಯಾಚುರಲ್ ಬೌಂಡ್ರೀಸ್ ಏನಿದೆ ಇಂಡಿಯಾದು ಇದು ಜಿಯೋಗ್ರಫಿಕಲ್ ಯೂನಿಟಿನ ಪ್ರೊವೈಡ್ ಮಾಡುತ್ತೆ ಅನ್ನೋದು ಫಸ್ಟ್ ಪಾಯಿಂಟು. ಓಕೆ, ಇಟ್ ಈಸ್ ಅ ಕಂಟ್ರಿ ಇನ್ ಸೌತ್ ಏಷ್ಯಾ ದಟ್ ಲೈಸ್ ಎಂಟೈರ್ಲಿ ಆನ್ ದ ಇಂಡಿಯನ್ ಪ್ಲೇಟ್ ಇನ್ ದ ನಾರ್ದರ್ನ್ ಪೋರ್ಷನ್ ಆಫ್ ಇಂಡೋ ಆಸ್ಟ್ರೇಲಿಯನ್ ಪ್ಲೇಟ್. ಇದು ಇಂಡೋ ಆಸ್ಟ್ರೇಲಿಯನ್ ಪ್ಲೇಟ್ನ ನಾರ್ದರ್ನ್ ಸೈಡ್ಗಿರುತ್ತೆ. ಓಕೆ, ಅದನ್ನು ಇಂಡಿಯನ್ ಪ್ಲೇಟ್ ಅಂತ ಕರೀತಾರೆ. ಇದು ಸೌತ್ ಏಷ್ಯನ್ ಕಂಟ್ರಿ ಅಂತ ಹೇಳ್ಬೋದು. ಮತ್ತು ಇದ್ರ ಏರಿಯಾ ತುಂಬ ವಾಸ್ಟ್ ಆಗಿದೆ. ಎಷ್ಟು ಅಂತಂದರೆ 33 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ಸ್. ಮತ್ತು ಇಂಡಿಯಾ ಬಂದ್ಬಿಟ್ಟು 7th ಲಾರ್ಜ್ ಕಂಟ್ರಿ ಇನ್ ದ ವರ್ಲ್ಡ್. ಆಮೇಲೆ ಇಟ್ ಲೈಸ್ ಆನ್ ದ ನಾರ್ತ್ ಆಫ್ ದ ಈಕ್ವೇಟರ್. ಇವೆಲ್ಲ ಜಿಯೋಗ್ರಫಿಕಲ್ ಫ್ಯಾಕ್ಟರ್ಸ್. ಇದನ್ನು ಎಲಾಬ್ರೇಟ್ ಆಗೂ ಬರಿಬೋದು. ನೆಕ್ಸ್ಟ್, ಯೂನಿಟಿ ಆ್ಯಂಡ್ ಡೈವರ್ಸಿಟಿ. India has 2.4% of world's land area and about 16% of world's population. ಸೊ ಇನ್ ಲ್ಯಾಂಡ್ ಏರಿಯಾ ಎಷ್ಟಿದೆ? 2.4% ಆಫ್ ಇಂಡಿಯಾ ಟೋಟಲ್ ವರ್ಲ್ಡ್ ಏರಿಯಾ ಇಂಡಿಯಾ ಹತ್ರ ಇದೆ. ಮತ್ತು ಇದು 16%, ವರ್ಲ್ಡ್ ಪಾಪ್ಯುಲೇಷನಲ್ಲಿ 16% ಇದೆ ಇಂಡಿಯಾ ಹತ್ರ. ಮತ್ತು ಇದು ಸೆಕೆಂಡ್ ಮೋಸ್ಟ್ ಪಾಪ್ಯುಲಸ್ ಕಂಟ್ರಿ ಮತ್ತು 7th ಲಾರ್ಜೆಸ್ಟ್ ಕಂಟ್ರಿ ಆಗಿರುತ್ತೆ ವರ್ಲ್ಡಲ್ಲಿ. ಮತ್ತು ಹಿಸ್ಟ್ರಿ ಏನು ಅಂತಂದರೆ 5000 ಇಯರ್ಸ್ ಆಫ್ ಹ್ಯೂಮನ್ ಹ್ಯಾಬಿಟೇಷನ್ ಇದೆ ಇಲ್ಲಿ. 3000 ಇಯರ್ಸ್ ಕ್ರೈಸ್ಟ್ ಬರೋಕ್ಕೆ ಮುಂಚೆ ಮತ್ತು 2000 ಇಯರ್ಸ್ ಕ್ರೈಸ್ಟ್ ಬಂದ ಮೇಲೆ. ಓಕೆ, ಮತ್ತು ಇದ್ರ ಕಲ್ಚರಲ್ ಹೆರಿಟೇಜ್ ಹೇಳಬೇಕು ಅಂತಂದರೆ ಇದು ಇಮಿಗ್ರೆಂಟ್ಸ್ ಆಫ್ ಆರ್ಯನ್ಸ್ ಫ್ರಮ್ ಅಕ್ರಾಸ್ ದ ಹಿಮಾಲಯಾಸ್, ದ ನೇಟಿವ್ಸ್ ಪ್ರೀ ಆರ್ಯನ್ಸ್ ಸೆಟಲ್ ಕಾಲ್ಡ್ ಆಸ್ ದಾಸ್ಯೂಸ್ ಆರ್ ದಾಸಾಸ್ ಬೈ ಆರ್ಯನ್ಸ್ ಆ್ಯಂಡ್ ಇನ್ವೇಡಿಂಗ್ ಸಿವಿಲೈಸೇಷನ್ಸ್. ಸೊ ಈ ಕಂಟ್ರಿ ಹೆರಿಟೇಜ್ ಏನಿದೆ ಇಟ್ ಈಸ್ ಇದರಲ್ಲಿ ಆರ್ಯನ್ಸ್ ಇದ್ದಾರೆ, ಮತ್ತು ಹಿಮಾಲಯನ್ ನೇಟಿವ್ಸ್ ಇದ್ದಾರೆ, ಪ್ರೀ ಆರ್ಯನ್ಸ್ ಇದ್ದಾರೆ. ಓಕೆ, ಮತ್ತು ಇದರ ಸೋಷಲ್ ಎಕನಾಮಿಕ್ ಡೈವರ್ಸಿಟಿ ತುಂಬ ಇದೆ. ಡಿಸ್ಪೈಟ್ ಆಲ್ ದಿಸ್ ಡೈವರ್ಸಿಟಿ ಇದರಲ್ಲಿ ಬೇರೆ ಬೇರೆ ಏನೇನಿದೆ ಅದು ಸ್ವಲ್ಪ ಎಲಾಬ್ರೇಟಾಗಿ ಬರಿಬೋದು. ಸೊ ಯೂನಿಟಿ ಇನ್ ಡೈವರ್ಸಿಟಿ ಈಸ್ ಅ ಪಾರ್ಟ್ ಆಫ್ ಇಂಡಿಯನ್ ಸೆಲ್ಫ್ ಐಡೆಂಟಿಟಿ ಅಂತ ಹೇಳ್ಬೋದು. ನೆಕ್ಸ್ಟ್, ರಿಲಿಜಿಯಸ್ ಫ್ಯಾಕ್ಟರ್. ಇಂಡಿಯಾ ಬೀಯಿಂಗ್ ಡೆಮೋಕ್ರೆಟಿಕ್ ಸೋಷಲಿಸ್ಟಿಕ್ ಸೆಕ್ಯುಲರ್ ರಿಪಬ್ಲಿಕ್ ಹ್ಯಾಸ್ ನೋ ಸ್ಟೇಟ್ ರಿಲಿಜನ್. ಇಂಡಿಯಾನಲ್ಲಿ ಯಾವುದು ಸ್ಟೇಟ್ ರಿಲಿಜನ್ ಅನ್ನೋದಿಲ್ಲ. ಇಂಡಿಯಾಗೆ ಒಂದೇ ರಿಲಿಜನ್ ಇರೋದು. ಓಕೆ, ಮತ್ತು ಇದರಲ್ಲಿ ಸುಮಾರು ರಿಲಿಜನ್ಸ್ ಹುಟ್ಟಿದೆ. ಇಂಡಿಯಾ ಇಸ್ ದ ಬರ್ತ್ ಪ್ಲೇಸ್ ಆಫ್ ಮೆನಿ ರಿಲಿಜನ್ ಆ್ಯಂಡ್ ಆಲ್ಮೋಸ್ಟ್ ಮೇಜರ್ ವರ್ಲ್ಡ್ ರಿಲಿಜನ್ಸ್ ಆರ್ ಪ್ರಾಕ್ಟಿಸ್ಡ್ ಬೈ ದೇರ್ ರೆಸ್ಪೆಕ್ಟಿವ್ ಫಾಲೋವರ್ಸ್. ಇಂಡಿಯಾದಲ್ಲಿ ತುಂಬ ರಿಲಿಜನ್ಸ್ ಇದೆ ಮತ್ತು ಮೇಜರ್ ವರ್ಲ್ಡ್ ರಿಲಿಜನ್ಸ್ ಏನಿದೆ ಇದರ ಪ್ರಾಕ್ಟೀಸ್ ಆಗಿದೆ ರೆಸ್ಪೆಕ್ಟಿವ್ ಫಾಲೋವರ್ಸಿಂದ. ಇಂಡಿಯಾ is a land where people of different religions and cultures live in harmony, and this harmony is seen in celebration of festivals, the message of love. ಇದೆಲ್ಲ ನಾವು ಓನಾಗಿ ಬರಿಬೋದು. ಮತ್ತು ಯಾವ್ಯಾವ ರಿಲಿಜನ್ಸ್ ಇದೆ? ಹಿಂದೂಯಿಸಮ್ ಇದೆ, ಇಸ್ಲಾಮ್ ಇದೆ, ಸಿಕ್ಕಿಸಮ್ ಇದೆ, ಕ್ರಿಶ್ಚಿಯಾನಿಟಿ ಇದೆ, ಬುದ್ಧಿಸಮ್ ಇದೆ, ಜೈನಿಸಮ್ ಇದೆ, ಝೊರಾಸ್ಟ್ರನಿಸಮ್ ಇದೆ, ಜುಡಾಯಿಸಮ್ ಇದೆ, ಮತ್ತು ಬಹಾಯ್ ಫೇತ್. ಇವೆಲ್ಲ ರಿಲಿಜಿಯಸ್ ಇದೆ ಇಂಡಿಯಾಲಿ. ನೆಕ್ಸ್ಟ್, ಯು ರೈಟ್ ಅಬೌಟ್ ಲ್ಯಾಂಗ್ವೇಜಸ್ ಬಗ್ಗೆ ಬರಿಬೇಕು ಅಂತಂದರೆ ಇಂಡಿಯಾಗೆ ಸೆವೆರಲ್ ಲ್ಯಾಂಗ್ವೇಜಸ್ ಇದೆ. ಬೇರೆ ಅಂದರೆ ಇಂಡಿಯಾ ಇಸ್ ಅ ಲ್ಯಾಂಗ್ವೇಜ್ ದ ಲ್ಯಾಂಗ್ವೇಜ್ ಆಫ್ ಇಂಡಿಯಾ belong to several language families, the major ones being Indo-Aryan languages spoken by 74% of Indians and Dravidian languages spoken by 24% of Indians. So you do 74% of Indians Indo-Aryan language ಮಾತಾಡ್ತಾರೆ, ಮತ್ತು Dravidian 24% ಮಾತಾಡ್ತಾರೆ. ಬೇರೆ ಲ್ಯಾಂಗ್ವೇಜಸ್ ಇದೆ ಇಂಡಿಯಾಲಿ ಏನು ಮಾತಾಡ್ತಾರೆ? ದೀಸ್ ಬಿಲಾಂಗ್ ಟು ಆಸ್ಟ್ರೋ ಏಷ್ಯಾಟಿಕ್, ಟಿಬೇಟಿಯನ್, ಬರ್ಮನ್ ಆ್ಯಂಡ್ ಫ್ಯೂ ಮೈನರ್ language families and isolates. The principal language of Republic of India is Standard Hindi, and English is the second official language. The Constitution of India states that official language of Union India shall be Hindi in Devanagari script ಅಂತ ಅಂದ್ಬಿಟ್ಟು. ಆಮೇಲೆ ಇಂಡಿವಿಜುವಲ್ ಮದರ್ ಟಂಗ್ಸ್ ಯಾವುದ್ಯಾವುದಿದೆ ಅಂದರೆ 1961 ಸೆನ್ಸಸ್ ಪ್ರಕಾರ 1652. ಸೊ ಇವೆಲ್ಲ ಎಷ್ಟು ಮದರ್ ಟಂಗ್ಸ್ ಇದೆ ಅಂತ. ಎಷ್ಟು ಮದರ್ ಟಂಗ್ಸ್ ಇದೆ ಅಂದರೆ 1652 ಮದರ್ ಟಂಗ್ಸ್ ಇದೆ ಇಂಡಿಯಾಲಿ. ಮತ್ತು ಮೋರ್ ದ್ಯಾನ್ 1 ಮಿಲಿಯನ್ ನೇಟಿವ್ ಸ್ಪೀಕರ್ಸ್ ಇದ್ದಾರೆ. 30 ಲ್ಯಾಂಗ್ವೇಜಸ್ ಮಾತಾಡೋರು, ಅಂದರೆ 30 ಲ್ಯಾಂಗ್ವೇಜಸ್ ಮಾತಾಡೋರು ಮೋರ್ ದ್ಯಾನ್ ಮಿಲಿಯನ್ ಇದ್ದಾರೆ. ಮತ್ತು 122 ಮೋರ್ ದ್ಯಾನ್ 10,000 ಪೀಪಲ್ ಮಾತಾಡ್ತಾರೆ. 3 millennial language contact has led to significant mutual influence among 4 language families in India and South Asia. ಮತ್ತು 2 ಕಾಂಟ್ಯಾಕ್ಟ್ ಲ್ಯಾಂಗ್ವೇಜಸ್ ಯಾವುದ್ಯಾವುದು ಅಂತಂದರೆ ಪರ್ಷಿಯನ್ ಮತ್ತು ಇಂಗ್ಲೀಷು. ಇವೆರಡು ಕಾಂಟ್ಯಾಕ್ಟ್ ಲ್ಯಾಂಗ್ವೇಜಸ್ ಆಗಿದೆ. ಮತ್ತು ರೇಸಸ್ ಮತ್ತು ಎಥ್ನಿಸಿಟಿ. ರೇಸಸ್ ಅಂದರೆ ಯಾವ್ದ್ಯಾವ್ದಿತ್ತು ಇಂಡಿಯಾದಲ್ಲಿ ಅನ್ನೋದು ನೆನ್ಪಿಟ್ಕೋಬೇಕು. ನೆಗ್ರಿಟೋ,
proto-australoid, mangloid, ಮೆಡಿಟೇರೇನಿಯನ್, ವೆಸ್ಟರ್ನ್ ಬೈರಾಸಿಫೆಲ್ಸ್ ಮತ್ತು ನಾರ್ಡಿಕ್ ಆರ್ಯನ್ಸ್ ಆರ್ ಇಂಡೋ ಆರ್ಯನ್ಸ್ ಇವರೆಲ್ಲ ರೇಸಸ್ ಇಂಡಿಯಾದಲ್ಲಿ ಇತ್ತು. ಫಸ್ಟು ನೆಗ್ರಿಟೋಸ್ ಹೇಳಬೇಕು ಅಂತಂದರೆ ಇವರು ಫಸ್ಟ್ ಪೀಪಲ್, ಇಂಡಿಯಾಗೆ ಬಂದಂಥ ಅರ್ಲಿಯೆಸ್ಟ್ ಪೀಪಲ್ ಇವರು ಒರಿಜಿನ ಏನು ಅಂತಂದರೆ ಅಂಡಮಾನ್ ಮತ್ತು ನಿಕೋಬಾರ್ ಐಲ್ಯಾಂಡ್. ಫಾರ್ ಎಕ್ಸಾಂಪಲ್ ಜಾರಾವಾಸ್, ಆಂಜಸ್, ಸೆಂಟಿನೆಲಸ್, ಗ್ರೇಟ್ ಅಂಡಮಾನಸ್ ಆ್ಯಂಡ್ ಹಿಲ್ ಟ್ರೈಬ್ಸ್ ಲೈಕ್ ಇರುಲಾಸ್, ಕೋಡಾಸ್, ಪಣಿಯನ್ಸ್ ಆ್ಯಂಡ್ ಕುರುಂವಾಸ್ ಇವರೆಲ್ಲ. ಓಕೆ, ನೆಕ್ಸ್ಟ್ ಪ್ರೋಟೋ ಆಸ್ಟ್ರಲಾಯ್ಡ್ ಆರ್ ಆಸ್ಟರಿಕ್ಸ್ ಮೂರು ಎತ್ನಿಕ್ ಗ್ರೂಪ್ ಬಂದಿದ್ದರು. ಅಂದರೆ ನೆಕ್ಸ್ಟ್ ಎತ್ನಿಕ್ ಗ್ರೂಪ್ ಇದೇನು ಅಂತಂದರೆ ಪ್ರೋಟೋ ಆಸ್ಟ್ರಲಾಯ್ಡ್ಸ್ ಮತ್ತು ಆಸ್ಟ್ರಿಕ್ಸ್ ಅನ್ನೋದು. ಫಸ್ಟು ನೆಗ್ರಿಟೋ, ನೆಕ್ಸ್ಟು ಪ್ರೋಟೋ ಆಸ್ಟ್ರಲಾಯ್ಡ್ಸ್. ಇವರೇನು ಅಂತಂದರೆ ವೇವಿ ಹೇರ್ ಇದ್ದರು, ಬ್ರೌನ್ ಬಾಡಿ ಇತ್ತು, ಲಾಂಗ್ ಫೇಸ್ ಇತ್ತು, ಮತ್ತು ಫೋರ್ ಹೆಡ್ ಲೋ ಆಗಿತ್ತು, ಐ ರಿಡ್ಜಸ್ ತುಂಬ ಪ್ರಾಮಿನೆಂಟ್ ಆಗಿತ್ತು, ಥಿಕ್ ಜಾಸ್ ಇತ್ತು, ನೋಸಸ್ ಲೋ ಆಗಿತ್ತು ಇವ್ರಿಗೆಲ್ಲ, ಮತ್ತು ಬ್ರಾಡ್ ರೂಟ್ಸ್ ಇತ್ತು, ಲಾರ್ಜ್ ಟೀತ್ ಮತ್ತು ಸ್ಮಾಲ್ ಚಿನ್ಸ್ ಇವೆಲ್ಲ ಇತ್ತು. ಮ್ಯಾಂಗ್ಲಾಯ್ಡ್ಸ್ ಏನು ಅಂತಂದರೆ ಇವರು ನಾರ್ತ್ ಈಸ್ಟರ್ನ್ ಪಾರ್ಟ್ಸ್ ಆಫ್ ಇಂಡಿಯಲ್ಲಿ ಕಾಣಿಸ್ತಾರೆ, ಮತ್ತು ವೆಸ್ಟ್ ಬೆಂಗಾಲಲ್ಲಿ, ಲಡಾಖಲ್ಲಿ, ಮತ್ತು ಇವರು ಯೆಲೋಯಿಶ್ ಕಾಂಪ್ಲೆಕ್ಷನ್ ಇರ್ತಾರೆ, ಮತ್ತು ಹೈ ಚೀಕ್ ಬೋನ್ಸ್, ಥಿನ್ ಹೇರ್, ಮೀಡಿಯಮ್ ಹೈಟ್ ಇವೆಲ್ಲ ಇತ್ತು ಮ್ಯಾಂಗ್ಲಾಯ್ಡ್ಸಲ್ಲಿ. ಮತ್ತು ಮೆಡಿಟರೇನಿಯನ್ ಆ್ಯಂಡ್ ಡ್ರೆವಿಡಿಯನ್ ಏನು ಅಂತಂದರೆ ಸಮ್ ಪೀಪಲ್ ಆಫ್ ಇಂಡಿಯಾ ಬಿಲೀವ್ ಟು ಹ್ಯಾವ್ ಕಮ್ ಫ್ರಮ್ ದ ಆರ್ಯನ್ಸ್, ಅಂದರೆ ಆರ್ಯನ್ಸಿಂದ ಬಂದಿದ್ದಾರೆ ಅಂತ. ಪೀಪಲ್ ಆಫ್ ಸೌತ್ ಇಂಡಿಯಾ they include believed to have come from the Aryans, include subgroups like Paleo-Mediterranean, True Mediterranean and Oriental Mediterranean. They appear to be of same stock as peoples of India, Minor Crete. They are reputed to have to build the Indus Valley civilization. ಇದೊಂದು ನೆನ್ಪಿಟ್ಕೋಬೇಕು. ಮೆಡಿಟರೇನಿಯನ್ ಬರೀಬೇಕಾದ್ರೆ they are believed to have built the Indus Valley civilization. ನೆಕ್ಸ್ಟು ವೆಸ್ಟರ್ನ್ ಬ್ರಾಸಿಫೈಲ್ಸ್. ಇವರು ಆಲ್ಫಾನಾಯ್ಡ್ಸು, ಡಿನಾರ್ಕ್ಸ್, ಆರ್ಮನಾಯ್ಡ್ಸ್ ಇವೆಲ್ಲ ಇನ್ಕ್ಲೂಡ್ ಆಗುತ್ತೆ. ಪಾರ್ಸೀಸ್, ಕೊಡವಾಸ್ ಇವರೆಲ್ಲ ಇವರು ವೆಸ್ಟರ್ನ್ ಸೈಡ್ ಸ್ಪೆಷಲಿ ಗಂಗಾ ವ್ಯಾಲಿ ಮತ್ತು ಡೆಲ್ಟಾ, ಕಾಶ್ಮೀರ್, ಕಾಥಿಯಾವಾಡ್ ಇದರಲ್ಲೆಲ್ಲ ಇರ್ತಾಯಿದ್ರು. ಮತ್ತು ನಾರ್ಡಿಕ್ ಆರ್ಯನ್ಸ್ ನೆಕ್ಸ್ಟು. ಇವರು ಲಾಸ್ಟ್ ಗ್ರೂಪ್ ಆಫ್ ಇಮಿಗ್ರೆಂಟ್ಸ್. ಯಾವಾಗಿದ್ದರು ಅಂತಂದರೆ 2000 to 1500 BC ಇಂಡಿಯಾಲಿದ್ದರು. ಇವೆಲ್ಲ ರೇಸಸ್ ಆ್ಯಂಡ್ ಎತ್ನಿಸಿಟಿ ಬಗ್ಗೆ ಬರೀಬೇಕಾಗುತ್ತೆ. ನೆಕ್ಸ್ಟು ಕ್ಯಾಸ್ಟ್ ಸಿಸ್ಟಮ್ ಏನು ಅಂತಂದರೆ ಬ್ರಾಹ್ಮಿನ್, ಕ್ಷತ್ರಿಯ, ವೈಶ್ಯ, ಶೂದ್ರ ಇವೆಲ್ಲ. ಬ್ರಾಹ್ಮಿನ್ಸ್ ಹೈಯೆಸ್ಟ್ ಕ್ಲಾಸ್ ಆಗಿದ್ದರು, ಕ್ಷತ್ರಿಯಸ್ ಸೆಕೆಂಡು, ಮತ್ತು ವೈಶ್ಯಾಸ್ ಥರ್ಡು, ಮತ್ತು ಶೂದ್ರಾಸ್ ಫೋರ್ತು. ಬ್ರಾಹ್ಮಿನ್ಸಲ್ಲಿ ಯಾರ್ಯಾರಿದ್ದು ಅಂದರೆ ಲ್ಯಾಂಡ್ ಓನರ್ಸ್, ಸ್ಕಾಲರ್ಸ್, ಪ್ರೀಸ್ಟ್ ಇವ್ರು ಇರ್ತಾಯಿದ್ರು. ಕ್ಷತ್ರಿಯಾಸಲ್ಲಿ ವಾರಿಯರ್ಸು. ಸೊ ಕ್ಷತ್ರಿಯಾಸ್ ಮೇನ್ ಕೆಲಸ ಏನಂದರೆ ಮ್ಯಾನೇಜ್ ಲ್ಯಾಂಡ್, ಮಿಲಿಟ್ರಿ ಸರ್ವಿಸಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್. ವೈಶ್ಯಾಸ್ಗೆ ಏನು ಅಂತಂದರೆ ಟ್ರೇಡ್, ಶಾಪ್ಕೀಪರ್ಸ್, ಮನಿ ಲೆಂಡರ್ಸ್, ಫಾರ್ಮರ್ಸ್, ಆರ್ಟಿಸನ್ಸ್ ಇವರೆಲ್ಲ ಇದ್ದರು. ಶೂದ್ರಾಸ್ ಏನು ಅಂದರೆ ಫೋರ್ತ್ ಕ್ಲಾಸು, ಇವರು ಕ್ರಾಫ್ಟ್ ವರ್ಕರ್ಸ್, ಸರ್ವೆಂಟ್ಸ್, ಸ್ಲೇವ್ಸ್ ಇವರೆಲ್ಲ ಆಗಿದ್ದರು. ನೆಕ್ಸ್ಟು ಟ್ರೈಬ್ಸು. ಇಂಡಿಯಾದಿದೆ ಸೆಕೆಂಡ್ ಲಾರ್ಜೆಸ್ಟ್ ಪಾಪ್ಯುಲೇಷನ್ ಆಫ್ ಟ್ರೈಬು. ಮತ್ತು 1941 ಸೆನ್ಸಸ್ ಪ್ರಕಾರ 2.47 crores, ಮತ್ತು 1981 5.16. ಸೊ ನೀವು ಎಸ್ಟಿಮೇಟೆಡ್ ಆಗಿ 5.2 crores ಆಫ್ ಟ್ರೈಬ್ಸ್ ವೇರ್ ದೇರ್ ಇನ್ ಇಂಡಿಯಾ. ಇಟ್ ಫಾರ್ಮ್ 7.8% ಆಫ್ ದ country's total population. 2/3 of 5 states, Madhya Pradesh, Orissa, Bihar, Gujarat, Maharashtra. More than 20 lakh Rajasthan, West Bengal and Andhra Pradesh ನಲ್ಲಿ ಇದ್ದಾರೆ, ಮೋರ್ ದ್ಯಾನ್ 20 lakh. ಮತ್ತು ಮಿಜೋರಾಂ, ಮೇಘಾಲಯ, ಅರುಣಾಚಲ್ ಪ್ರದೇಶಲ್ಲಿ 70% to 95% ಆಫ್ ದ ಪಾಪ್ಯುಲೇಷನ್ ಟ್ರೈಬ್ಸ್ ಆಗಿರ್ತಾರೆ. ನೆಕ್ಸ್ಟು ಕಲ್ಚರಲ್ ಫ್ಯಾಕ್ಟರ್ ಮತ್ತು ಪೊಲಿಟಿಕಲ್ ಫ್ಯಾಕ್ಟರ್ ಏನು ಅಂತಂದರೆ ಇಂಡಿಯನ್ ಕಲ್ಚರ್ ತುಂಬ ಡಿಫ್ರೆಂಟ್ ಆಗಿದೆ, ಮತ್ತು ಹಿಂದೂಯಿಸಮ್ನಲ್ಲಿ ಬೇರೆ ಕಲ್ಚರ್ಸ್ ಎಲ್ಲ ಆ್ಯಡ್ ಆಗಿದೆ, ಮತ್ತು ಹಿಂದೂ ಫಿಲಾಸಫೀಸ್ ತುಂಬ ಸ್ಟ್ರಾಂಗ್ ಆಗಿತ್ತು. ಇಂಡಿಯಾನ ಭರತ ವರ್ಷ ಅಂತಲೂ ಕರಿತಾಯಿದ್ರು. ಇಂಡಿಯನ್ ಪೊಲಿಟಿಕಲ್ ಯೂನಿಟಿ ಮತ್ತು ಪೊಲಿಟಿಕಲ್ ಮತ್ತು ಕಲ್ಚರಲ್ ಯೂನಿಟಿ ಎರಡೂ ಇತ್ತು. ಮತ್ತು ಇಂಡಿಯಾ ಡೆಮೊಕ್ರೆಟಿಕ್ ಕಂಟ್ರಿ, ಮತ್ತು ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅದು. ಮತ್ತು ಇಂಡಿಯಾ ಏನು ಮಾಡುತ್ತೆ, ಇಂಡಿಯಾದಲ್ಲಿ ನಾವು ಬೇಸಿಕ್ ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ನ ಎಂಜಾಯ್ ಮಾಡ್ತೀವಿ. ಇಂಡಿಯಾ ಡೆಮೊಕ್ರೆಟಿಕ್ ಸೋಷಲಿಸ್ಟಿಕ್ ರಿಪಬ್ಲಿಕ್ ಆಗಿರುತ್ತೆ. ಮತ್ತು ಇಟ್ ಈಸ್ ಬೇಸ್ಡ್ ಆನ್ ಜಸ್ಟಿಸ್, ಲಿಬರ್ಟಿ ಆ್ಯಂಡ್ ಸೆಕ್ಯುಲರಿಸಮ್. ಇಂಡಿಯನ್ ಲಾಸ್ ಅಪ್ಲೈ ಟು ಆಲ್ ಪೀಪಲ್ ವಿತೌಟ್ ಎನಿ ಡಿಸ್ಕ್ರಿಮಿನೇಷನ್. Okay, all these are the factors, all these are the nature of the Indian society. ಇಷ್ಟು ಬರೆದ್ರೆ ಪಾಯಿಂಟ್ಸು ಸಾಕು.